ಬೀರಪ್ಪನಂಗಡಿ ರಸ್ತೆಯ ಹಾರಡಿಯಲ್ಲಿ ರಸ್ತೆ ಕಾಂಕ್ರೀಟ್ ಮಾಡಲು 1 ತಿಂಗಳು ರಸ್ತೆ ಬಂದ್ ಮಾಡಿದ್ರು ಅವೈಜ್ಞಾನಿಕ ಕಾಮಗಾರಿ ನಡೆಸಿದ್ದಾರೆ ಎಂದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಅವರು ಆರೋಪಿಸಿದ್ದಾರೆ. ಅವರು ಸಾರ್ವಜನಿಕರು ಈ ರಸ್ತೆಯಲ್ಲಿ ಎದುರಿಸ್ತಾ ಇರುವ ಸಮಸ್ಯೆಗಳನ್ನು ಮನಗಂಡು ಜುಲೈ 22ರಂದು ಸಂಜೆ ಹಾರಡಿ ರಸ್ತೆಗೆ ಭೇಟಿಯನ್ನ ನೀಡಿದ್ರು. ಸ್ಥಳೀಯರು ವಾಹನ ಸವಾರರ ಸಮಸ್ಯೆಗಳನ್ನು ಆಲಿಸಿದ ಅವರು ಸ್ಥಳದಿಂದಲೇ ಫೋನ್ ಮೂಲಕ ಇಲಾಖಾಧಿಕಾರಿಗಳು ಮತ್ತು ಗುತ್ತಿಗೆದಾರ ವಿಜಯನಂದ ಶೆಟ್ಟಿಯವರಲ್ಲಿ ಮಾತನಾಡಿ ನಾಳೆಯೇ ಕಾಂಕ್ರೀಟ್ ರಸ್ತೆ ಸೈಡ್ಗೆ ಮಣ್ಣು ಹಾಕಿ ಅಪಾಯವನ್ನ ತಪ್ಪಿಸುವಂತೆ ಸೂಚಿಸಿ ಮಾಧ್ಯಮದ ಜೊತೆ ಮಾತನಾಡಿದ್ರು. ಕಾಂಕ್ರೀಟ್ ರಸ್ತೆಯಾದ ಬಳಿಕ ಡ್ರೈನ್ ಮಾಡುವಂತದ್ದು, ಪಕ್ಕದಲ್ಲಿ ಕೇಬಲ್ ಹಾಕಲಿದೆ ಎಂದು ಮತ್ತೆ ಕಾಮಗಾರಿ ನಿಧಾನಗೊಳಿಸುವಂತದ್ದು, ಈ ರೀತಿಯ ಕೆಲವೊಂದು ಎಡವಟ್ಟಿನಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ಬಹಳಷ್ಟು ಸಮಸ್ಯೆ ಆಗಿದೆ. ಇಲಾಖೆಯ ಅಧಿಕಾರಿಗಳು ಕಾಮಗಾರಿ ನಡೆಸುವ ಗುತ್ತಿಗೆದಾರರನ್ನ ಸಂಪರ್ಕಿಸಿದ್ದೇವೆ. ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ದೇವೆ. ಮುಂದಿನ ದಿನ ಇಂಜಿನಿಯರ್ಗಳು ಅವೈಜ್ಞಾನಿಕ ವ್ಯವಸ್ಥೆಯನ್ನ ಬಿಟ್ಟು ನಾಳೆಯಿಂದ ಕಾಂಕ್ರೀಟ್ ರಸ್ತೆಯ ಬದಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಾರೆ ಎಂದು ತಿಳಿಸಿದ್ದಾರೆ. ರಾತ್ರಿಯೂ ಕಾಮಗಾರಿ ಮಾಡಿ ಶೀಘ್ರದಲ್ಲಿ ಮುಗಿಸೋದಾಗಿ ತಿಳಿಸಿದ್ದಾರೆ ಎಂದು ತಿಳಿಸಿದರು. ಹಾರಡಿಯ ಕಾಮಗಾರಿ ನಿಧಾನವಾಗ್ತಾ ಇರುವ ಕುರಿತು ಶಾಸಕರು ಗಮನ ಹರಿಸಬೇಕಾಗಿತ್ತು. ಶಾಸಕರು ಅವರ ಕೆಲಸವನ್ನ ಮಾಡಬೇಕಾಗಿತ್ತು. ಕಾಮಗಾರಿ ವೇಗಕ್ಕೆ ಇಂಜಿನಿಯರ್ಗಳ ಮೂಲಕ ಮೊದಲೇ ಎಸ್ಟಿಮೇಟ್ ಮಾಡಬೇಕಾಗಿತ್ತು. ಶಾಸಕರು ಕಾಮಗಾರಿ ವೇಗಕ್ಕೆ ಒತ್ತಡ ಹಾಕಬೇಕಾಗಿತ್ತು ಎಂದರು. ಈ ಸಂದರ್ಭ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳು ಜೊತೆಗಿದ್ರು. ಅವತ್ತಾದ್ರೆ ಒಂದೇ ಸರ್ತಿ ಆಗ್ತಿತ್ತು ಅಂತ ಜನಗಳಿಗೆ ಭಾರಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಕಲ್ಲಡ್ಕಕ್ಕೆ ಮತ್ತು ಇದಕ್ಕೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆ ಆಗ್ತದ? ಅಲ್ಲ ಅಲ್ಲಿದ್ದು ಅದು ಬಿಡಿ, ಅದು ಅದೇ ನಾನು ನೋಡಿ ಮೊನ್ನೆವರೆ ಈಗ ಒಂದು 4-5 ದಿವಸದಲ್ಲಿ ಮಳೆ ಬಿಟ್ರೆ, ಇದಕ್ಕಿಂತ ಮೊದಲು ಮಳೆ ಬಿಟ್ಟೇ ಇತ್ತು. ನೀವು ಸ್ವಲ್ಪ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಇದು ಸಮಸ್ಯೆ ಇರಲಿಲ್ಲ, ಬೇಗ ಆಗ್ತಿತ್ತು ಅಂತ. ಸೈಡಿಗೆಲ್ಲ ಮಾಡಿ ಈಗಿನ ಟೆಕ್ನಾಲಜಿಯಲ್ಲಿ ಎಂಥದ್ದು ಸಮಸ್ಯೆ. ಆ ಸೈಡಿಗೆ ಎಂತ ಶೆಟ್ರೆ ಆ ಸೈಡಿಗೆ ಯಾವುದಕ್ಕೆ ಈಗ ಕಾಂಕ್ರೀಟ್ ಹಾಕಿದ ಸೈಡಿಗೆ ಇಮಿಡಿಯೇಟ್ ಆಗಿ ಆ ಮಣ್ಣು ಹಾಕುವುದು ಎಂತ ಹಾಕುದುಂಟು ಅದು ಮಾಡಿ ಮುಗಿಸ್ಬೇಕು. ಇನ್ನು ಎಂತ ಗೊತ್ತುಂಟಾ, ಇನ್ನು 4-5 ದಿವಸ ಅಂತೇಳಿ ಹೋದ್ರೆ ಪುನಃ ಇಲ್ಲಿ ರೋಡ್ ಬ್ಲಾಕ್ ಮಾಡಿದ್ದು ಅದು ಇಮಿಡಿಯೇಟ್ ಮಾಡಿಬಿಡಿ. ಮತ್ತೊಂದು ಅದು ಪೀಸ್ ಮತ್ತು ಇದು ಯಾವುದು ನಿಮ್ಮ ಈಗ ಆಗುವಂತದ್ದು ಯಾವುದು ಮೋರಿ ಉಂಟಲ್ಲ, ಅದು ಕೂಡ ಇಮಿಡಿಯೇಟ್ ಒಂದೇ ಸಲ ಮಾಡಿ. ಇನ್ನು ಅರ್ಧ ಮಾಡಿ ಅರ್ಧ ಓಪನ್ ಮಾಡುದು. ಅದೇ ಈಗ ಅವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಯಾರು ಗುತ್ತಿಗೆದಾರರ ವಿಜಯಾನಂದ ಶೆಟ್ಟರೊಟ್ಟಿಗೆ ಮಾತಾಡಿದಾಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಇಂಜಿನಿಯರ್ಗಳು ಮಾತಾಡುವಾಗ ಅವರು ಕೂಡ ಬೇರೆ ಬೇರೆ ಅವರ ಸಮಸ್ಯೆಗಳನ್ನು ಹೇಳ್ತಾರೆ. ಇಬ್ಬರ ಜೊತೆಗೂ ಕೂಡ ಹೊಂದಾಣಿಕೆ ಇಲ್ವಾ ಅನ್ನುವಂತ ವ್ಯವಸ್ಥೆ ಇವತ್ತಿನ ಈ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೋಸ್ಕರ ಇಂಜಿನಿಯರ್ ಮತ್ತು ಗುತ್ತಿಗೆದಾರರು ಒಟ್ಟಿಗೆ ನಿಂತು ಇದನ್ನ ಈ ಅವ್ಯವಸ್ಥೆಯನ್ನ ಪರಿಹರಿಸತಕ್ಕಂತ ವ್ಯವಸ್ಥೆಯನ್ನ ಶೀಘ್ರದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಮಾತ್ರ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಲ್ಲಿ ನಾನು ಹೇಳಿಕೊಂಡಿದ್ದೆ. ಶಾಸಕರು ಏನಾದರೂ ಈ ಬಗ್ಗೆ ಗೊತ್ತಿಲ್ಲ. ಶಾಸಕರು ಅವರ ಕೆಲಸವನ್ನ ಅವರು ಮಾಡಬೇಕು. ಇವತ್ತು ಕಾಮಗಾರಿಗೆ ವೇಗವನ್ನ ಕೊಡುವಂತ ಮತ್ತು ಇಂಜಿನಿಯರ್ಗಳ ಮುಖಾಂತರ ಸಮರ್ಪಕವಾಗಿ ಅದನ್ನ ಕಾಮಗಾರಿಯ ಬಗ್ಗೆ ಮೊದಲೇ ಇಂಜಿನಿಯರ್ ಯಾವ ರೀತಿ ಅದನ್ನು ಎಸ್ಟಿಮೇಟ್ ಮಾಡಬೇಕು ಅದನ್ನು ಮಾಡುವಂತ ವ್ಯವಸ್ಥೆಗೆ ಒಂದಷ್ಟು ಅವರು ಕೂಡ ಒತ್ತಡವನ್ನ ಹಾಕಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಗಡುವು ಏನಾದ್ರು ಕೊಟ್ಟಿದ್ದೀರಾ? ಅಂದ್ರೆ ವಾಟ್ ನೆಕ್ಸ್ಟ್? ತಕ್ಷಣ ಈಗಾಗಲೇ ಆಗಿರತಕ್ಕಂಥ ಕಾಮಗಾರಿಯ ಕಾಂಕ್ರೀಟಿನ ಸೈಡಿಗೆ 2 ಸೈಡಿಗೆ ಕೂಡ ಮಣ್ಣನ್ನು ಹಾಕಿ ಮುಚ್ಚಬೇಕು ಅನ್ನುವಂತ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಅವರ ಜೊತೆಗೆ ಹೇಳಿದ್ದಾರೆ. ಅವರ ಅಸಿಸ್ಟೆಂಟ್ ಇಲ್ಲಿದ್ದಾರೆ ಮಹದೇವ್ ಅವರು ನಾಳೆಯಿಂದ ಆರಂಭ ಮಾಡಿ ನಾಳೆ ಸಂಜೆ ಒಳಗೆ ಅದನ್ನ ಮುಗಿಸ್ತೇವೆ ಅನ್ನತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದನ್ನ ಅವರು ಪಾಲನೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆರಂಭದಲ್ಲಿ ಮಾಡಬೇಕು, ಅದನ್ನು ಬಿಟ್ಟು ಕಾಂಕ್ರೀಟ್ ರೋಡ್ ಆದ ನಂತರ ಡ್ರೈನೇಜ್ ಮಾಡುವಂಥದ್ದು, ಅಲ್ಲಿ ಆ ಕಾಂಕ್ರೀಟಿನ ಸೈಡ್ ಅಲ್ಲಿ ಮತ್ತೆ ಕೇಬಲ್ ಅನ್ನ ಮತ್ತೆ ಕಾಮಗಾರಿ ಆಗಿರೋ ಕಾಂಕ್ರೀಟ್ ನಂತರ ಹಾಕುವಂಥದ್ದು, ಈ ರೀತಿಯ ಕೆಲವೊಂದು ಎಡವಟ್ಟಿನಿಂದಾಗಿ ಇವತ್ತು ಸಾರ್ವಜನಿಕರ ರಸ್ತೆ ಸಂಚಾರಕ್ಕೆ ಇವತ್ತು ಬಹಳಷ್ಟು ಸಮಸ್ಯೆಗಳು ಉದ್ಭವಿಸಿರುವಂತಹ ಹಿನ್ನೆಲೆಯಲ್ಲಿ ನಾವು ಇವತ್ತು ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂಥ ಗುತ್ತಿಗೆದಾರರನ್ನ ಕೂಡ ಇವತ್ತು ಮಾತಾಡಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಇಂಜಿನಿಯರ್ಗಳು ಎಲ್ಲರೂ ಕೂಡ
ಅವೈಜ್ಞಾನಿಕವಾಗಿರತಕ್ಕಂಥ ವ್ಯವಸ್ಥೆಯನ್ನ ಬಿಟ್ಟು ಆ ಭಾಗದಲ್ಲಿ ಯಾವ ರೀತಿಯ ಕಾಮಗಾರಿಗಳನ್ನ ಮಾಡಬೇಕು ಅನ್ನತಕ್ಕಂಥ ಆರಂಭದಲ್ಲಿ ಅವರು ಎಲ್ಲ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ರೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುತ್ತಿಗೆದಾರರನ್ನು ಕೂಡ ಸಂಪರ್ಕ ಮಾಡಿದ್ದೇವೆ. ನಾಳೆಯಿಂದ ಆ ಕಾಂಕ್ರೀಟಿನ ಸೈಡಿಗೆ ಮಣ್ಣು ಹಾಕುವತಕ್ಕಂಥ ವ್ಯವಸ್ಥೆಯನ್ನ ನಾಳೆ ಮಾಡಿ ಮುಗಿಸ್ತೇವೆ ಅನ್ನತಕ್ಕಂಥ ವಿಚಾರವನ್ನ ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಇವತ್ತು ಇಂಜಿನಿಯರ್ ಕೂಡ ಇದನ್ನ ಈ ಕಾಮಗಾರಿಗೆ ವೇಗವನ್ನು ಹೆಚ್ಚಿಸುವಂತಹ ದೃಷ್ಟಿಕೋನದಿಂದ ರಾತ್ರಿಯೂ ಕೂಡ ಕಾಮಗಾರಿಯನ್ನ ಮಾಡಿ ತಕ್ಷಣ ಮುಗಿಸ್ತೇವೆ ಅನ್ನತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಈ ಸಮಸ್ಯೆಗಳು ಪರಿಹಾರ ಆಗಬೇಕು. ಈ ತಾಲೂಕು ಮತ್ತೆ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ಒಂದಷ್ಟು ಅವರ ಕೆಲಸ ಕಾರ್ಯಗಳಿಗೆ ವೇಗವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ.